ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಸ್ಟ್ರೋ ಟಿಪ್ಸ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಲಿಕ್ವಿಡ್ ಹೈಲೈಟರ್ ಅಂತಲೇ ಹೇಳ್ಬೋದು, ಅದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವರದ್ದು ಪ್ರಾಡಕ್ಟ್. ಇದರ ಹೆಸರು ಸ್ವಿಸ್ ಬ್ಯೂಟಿ ಪರ್ಲ್ ಇಲ್ಯುಮಿನೇಟರ್ ಮೇಕಪ್ ಬೇಸ್. ಇದನ್ನು ಮೇಕಪ್ ಬೇಸ್ ಅಂತೇಳಿ ಯಾಕೆ ಕರಿತೇವೆ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಇವತ್ತು ನಾನು ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ನೋಡಿ ಚೆನ್ನಾಗಿದೆ. ಪರ್ಚೇಸ್ ಮಾಡಿರೋದು ನಂಬರ್ 01 ಗೋಲ್ಡನ್ ಪಿಂಕ್. ಇದರಲ್ಲಿ ಇನ್ನೊಂದು ಶೇಡ್ ಇದೆ, ಶೇಡ್ 2 ಸಿಲ್ವರ್ ಪಿಂಕ್. ಸೊ ನಾನು ನಿಮಗೆಲ್ಲ ರೆಕಮೆಂಡ್ ಮಾಡ್ತೀನಿ ಗೋಲ್ಡನ್ ಪಿಂಕೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸ್ಪೆಷಲಿ ಮೀಡಿಯಮ್ ಟು ಡಾರ್ಕ್ ಇದ್ದವರು ಮಾತ್ರ ಗೋಲ್ಡನ್ ಟೋನೇ ತಗೊಳಕ್ಕೆ ಹೋಗಿ. ಸಿಲ್ವರ್ ಪಿಂಕಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಇವಾಗ ಇದು ಪ್ರಾಡಕ್ಟ್ ಯಾವ ತರ ಇದೆ, ಡೀಟೇಲ್ಸ್ ಏನಿದೆ ಎಲ್ಲ ಅಂತ ನೋಡ್ಕೊಂಡು ಬನ್ನಿ. ಸ್ವಿಸ್ ಬ್ಯೂಟಿ ಅವರದ್ದು ಪರ್ಲ್ ಇಲ್ಯುಮಿನೇಟಿಂಗ್ ಮೇಕಪ್ ಬೇಸ್ ಇದು. ಇದನ್ನ ನಾವು ಮೇಕಪ್ ಬೇಸ್ ಯಾಕೆ ಕರಿತೇವೆ ಅಂದ್ರೆ, ಇದನ್ನ ನಾವು ಫೌಂಡೇಶನ್ ಏನ್ ಯೂಸ್ ಮಾಡ್ತೇವೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ಇದರಲ್ಲಿ ನಿಮಗೆ 35 ಗ್ರಾಮ್ಸ್ ಪ್ರಾಡಕ್ಟ್ ಇರುತ್ತೆ. ಇದರಲ್ಲಿ 2 ಶೇಡ್ ಇದೆ, ಶೇಡ್ 1 and 2. ಶೇಡ್ 1 ಗೋಲ್ಡನ್ ಪಿಂಕ್ ಅಂಡ್ ಶೇಡ್ 2 ಸಿಲ್ವರ್ ಪಿಂಕ್. ಇಲ್ಲಿ ನೋಡಬಹುದು ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಬೇಕು ಅಂತೇಳಿ. ಸೊ ನಿಮಗೆ ಆ ಥರದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಬ್ಯಾಕಲ್ಲಿ ಪ್ರೊವೈಡ್ ಆಗುತ್ತೆ. ಇಲ್ಲಿ ಇಂಗ್ರೀಡಿಯೆಂಟ್ ಲಿಸ್ಟ್ ಕೂಡ ಇದೆ. ಯಾರಿಗಾದ್ರೂ ಯಾವುದಾದ್ರೂ ಇಂಗ್ರೀಡಿಯೆಂಟ್ ಇಂದ ಅಲರ್ಜೀಸ್ ಇದ್ರೆ ಅದನ್ನ ಇವರು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅಂಡ್ ಮ್ಯಾನುಫ್ಯಾಕ್ಚರ್ ಡೇಟ್ 2020, ಎಕ್ಸ್ಪೈರಿ 24. ಸೊ ನಿಮಗೆ 4 years ಯೂಸ್ ಮಾಡಬಹುದು ಇದನ್ನ. ಆ್ಯಂಡ್ ಈ ಲಿಕ್ವಿಡ್ ಹೈಲೈಟರ್ಸ್ ಅಲ್ಲಿ ಏನಿದೆ, ಇದೇ ಸ್ವಲ್ಪ ಅಫೋರ್ಡೆಬಲ್ ಹೈಲೈಟರ್ ಅಂತ ಹೇಳ್ಬೋದು. ಬಾಕಿದೆಲ್ಲ ತುಂಬಾನೇ ಕಾಸ್ಟ್ಲಿಯಲ್ಲಿ ಸಿಗುತ್ತೆ ನಿಮಗೆ ಇದು. ಆ್ಯಂಡ್ ಇಲ್ಲಿ ಇನ್ಸೈಡ್ ನೋಡಿ ಈ ಥರ ಟ್ಯೂಬ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಟ್ರಾವೆಲಿಂಗಲ್ಲಿ ಕೂಡ ಯೂಸ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ ಈ ಥರ ಇದೆ ಇನ್ಸೈಡಲ್ಲಿ. ಇವಾಗ ನಾನು ಇದರದ್ದು ಯಾವ್ದು ಕಲರ್ ಇದೆ ಅಂತೇಳಿ ನಿಮಗೆ ಹ್ಯಾಂಡಲ್ಲಿ ಪಂಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡಬಹುದು ನೀವು ಗೋಲ್ಡನ್ ಯೆಲ್ಲೋ ಕಲರ್ ಅಲ್ಲಿ ಇದೆ ಅಂಡ್ ಸ್ವಲ್ಪ ಶೈನಿ ಪಾರ್ಟಿಕಲ್ಸ್ ಕೂಡ ಇದೆ ಇದು. ಸೊ ಇದನ್ನ ನೀವು ಫೇಸ್ ಗಷ್ಟೇ ಅಲ್ಲದೆ ನಿಮ್ದು ಹೈ ಪಾಯಿಂಟ್ ಆಫ್ ದ ಬಾಡಿ ಅಂದ್ರೆ ಕಾಲರ್ ಬೋನ್ ಏನಿದೆ ಅಲ್ಲಿ ಅಂಡ್ ನಿಮ್ದು ಶೋಲ್ಡರ್ಸ್ ಇಲ್ಲೆಲ್ಲ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬ್ಲೆಂಡ್ ಕೂಡ ತುಂಬಾನೇ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಅಂಡ್ ಶೈನಿ ನೋಡಿ. MRP ನೋಡಬಹುದು ನೀವು ಇಲ್ಲಿ 249 rupees. ಅಮೆಜಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಪರ್ಪಲ್ ಅಲ್ಲಿ ಸಿಗುತ್ತೆ. ಇವಾಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡ್ಕೊಂಡು ಬಂದ್ರಲ್ವಾ ಈ ಪ್ರಾಡಕ್ಟ್ ಮೇಲೆ ಯಾವ ತರ ಇದೆ ಏನು ಅಂತ ಹೇಳಿ. ಸೊ ಇದನ್ನ ನಾವು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಚ್ಚುವಂಥದ್ದು. ಸೊ ಆಗ ಒಂದು ಫೌಂಡೇಶನ್ ಅದೇನಿದೆ, ನೀವೇನಾದರೂ ಮ್ಯಾಟ್ ಫೌಂಡೇಶನ್ ತಗೊಂಡಿದ್ರೆ ಅದು ತುಂಬಾ ಡ್ಯೂಯಿ ಫೌಂಡೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ನಮಗೆ ಕೆಲವೊಮ್ಮೆ ನೈಟ್ ಪಾರ್ಟಿಗೆಲ್ಲ ಆ ಡ್ಯೂಯಿ ಲುಕ್ಕೇ ತುಂಬ ಚೆನ್ನಾಗಿ ಕಾಣುತ್ತೆ, ಡೇ ಲುಕ್ಕಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅಂಥ ಟೈಮಲ್ಲೆಲ್ಲ ಫೌಂಡೇಶನ್ ಜೊತೆ ನೀವು ಇದನ್ನ ಮಿಕ್ಸ್ ಮಾಡಿ, ಇಲ್ಲ BB ಕ್ರೀಮ್ ಜೊತೆನೂ ನೀವು ಇದನ್ನ ಮಿಕ್ಸ್ ಮಾಡ್ಬೋದು. ಈ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲ ಏನಿರ್ತಾರೆ ಅವರೆಲ್ಲ ಫೌಂಡೇಶನ್ ಎಲ್ಲ ಅಷ್ಟೊಂದು ಅಗತ್ಯ ಇರೋದಿಲ್ಲ. ಸೊ ಅವರೆಲ್ಲ BB ಕ್ರೀಮನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ಅಂಥ ಟೈಮಲ್ಲಿ ಸಮ್ಟೈಮ್ಸ್ ನಮಗೆ ತುಂಬಾ ಡ್ಯೂಯಿ ಲುಕ್ ಬೇಕಂದಾಗ BB ಕ್ರೀಮ್ ಜೊತೆನೂ ಇದರ ಸ್ವಲ್ಪ ಡ್ರಾಪ್ಸ್ ಮಿಕ್ಸ್ ಮಾಡಿ ಹಚ್ಚಿದ್ರೆ ಮೇಕಪ್ ಏನಿದೆ ತುಂಬಾ ಒಂಥರ ಚೆನ್ನಾಗಿ ಶೈನಿಯಾಗಿ ಕಾಣುತ್ತೆ. ಜಸ್ಟ್ ನಾನು ನಿಮಗೆ ಇಲ್ಲಿ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ಯಾವ ಥರ ಇದು ಸ್ಕಿನ್ ಮೇಲೆ ಕಾಣುತ್ತೆ ಅಂತ ಹೇಳಿ. ಸೊ ತಗೊಂಡಿದ್ದೀನಿ, ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ ಸ್ಮೆಲ್. ಸೊ ನೀವು ಜಸ್ಟ್ ನೋಡ್ಬೋದು ಇಲ್ಲಿ ಒಂಥರ ನಿಮಗೆ ಶೈನಿಂಗ್ ಲುಕ್. ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪನೇ ಒಂಥರ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಸ್ವಲ್ಪ ಒಂದು ಡ್ಯೂಯಿ ಲುಕ್ ಕೊಡುತ್ತೆ. ಸೊ ಇಂಥದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡೋದು. ರಿಯಲ್ ಮೇಕಪ್ ಬೇಸ್ ಇದು ಕೂಡ ಸೇಮ್ ಅದರ ಥರನೇ ವರ್ಕ್ ಮಾಡುತ್ತೆ. ಆದರೆ ಇದನ್ನು ಕೂಡ ಹೈಲೈಟಿಂಗ್ ಪ್ರೈಮರ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನಾನು ಯೂಸ್ ಮಾಡಿದ್ದೀನಿ ಇದನ್ನ, ಆದರೆ ನನಗೆ ಎಲ್ಲೂ ಇದು ಪ್ರೈಮರ್ ಆಗಿ ವರ್ಕ್ ಮಾಡುತ್ತೆ ಅಂತ ಅನ್ಸಲ್ಲ. ಸೇಮ್ ಇದನ್ನು ಕೂಡ ನೀವು ಅದರ ಥರನೇ ಹೈಲೈಟಿಂಗ್ ಮಿಕ್ಸರ್ ಬೇಸ್ ಥರ ಯೂಸ್ ಮಾಡ್ಬೋದು ಇದನ್ನು ನೀವು. ಸೊ ಇದು ಯಾವ ಥರ ಇದೆ ಅಂತೇಳಿ ಕೂಡ ಒಂದು ಲುಕ್ ನೋಡ್ಕೊಂಡು ಬನ್ನಿ. ಇದು ಕೂಡ ಸ್ವಿಸ್ ಬ್ಯೂಟಿ ಅವರದ್ದು ರಿಯಲ್ ಮೇಕಪ್ ಬೇಸ್ ಪ್ರಾಡಕ್ಟ್. ಹೈಲೈಟಿಂಗ್ ಪ್ರೈಮರ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಬಾಕಿ ಡೀಟೇಲ್ಸ್ ಕೂಡ ನೋಡ್ಬೋದು ನೀವು. ಆ್ಯಂಡ್ ನಾನಿಲ್ಲಿ ಶೇಡ್ ನಂಬರ್ 2 ಗೋಲ್ಡನ್ ಟಿಂಟ್ ಅನ್ನು ಪರ್ಚೇಸ್ ಮಾಡಿರೋದು. ಇದರಲ್ಲಿ ಇನ್ನೂ ಕೆಲವು ಶೇಡ್ಸ್ ಇದೆ, ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಪ್ರೈಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಪರ್ಪಲ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೈರಿ ನೋಡ್ಬೋದು 2020 ಆ್ಯಂಡ್ 2024, 4 years ಇದೆ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡು ಬಾಕಿ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಕಾಣಿಸುತ್ತೆ ನಿಮಗೆ. ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬೋದು ನಿಮ್ಮ ರೆಫರೆನ್ಸ್ಗೆ, ಇಲ್ಲ ವಿಡಿಯೋನ ಪಾಸ್ ಮಾಡಿ ಕೂಡ ಇದನ್ನೆಲ್ಲ ಓದ್ಕೋಬೋದು. ಇದನ್ನು ನಾವು ಫೌಂಡೇಶನ್ ಜೊತೆನೇ ಮಿಕ್ಸ್ ಮಾಡೋದು. ಫಸ್ಟ್ ಸ್ಟೆಪ್ ಅಲ್ವಾ, ಅದೇ ಥರ ಸೇಮ್ ಇದನ್ನ. ಆ್ಯಂಡ್ ಫೌಂಡೇಶನ್ ಎಷ್ಟು ತಗೊಳ್ತೀವಿ ಅಷ್ಟೇ ಇದನ್ನು ಕೂಡ ತಗೊಳ್ಳೋದು. ಆ್ಯಂಡ್ ಇಂಗ್ರೀಡಿಯೆಂಟ್ ಲಿಸ್ಟ್ ಕೂಡ ನೀವು ಇಲ್ಲಿ ನೋಡ್ಬೋದು, ಯೂಸ್ ಆಗುತ್ತೆ. ನೋಡಿ ಇನ್ನರ್ ಪ್ಯಾಕೇಜಿಂಗ್ ಈ ಥರ ಇದೆ, ಗ್ಲಾಸ್ ಬಾಟಲಲ್ಲಿ ಪ್ರೊವೈಡ್ ಆಗುತ್ತೆ ಇದು. ಸೊ ನೀವು ಟ್ರಾವೆಲಿಂಗ್ ಅಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ MRP 349 rupees ಇದೆ. ಅಮೆಜಾನ್ ಅಲ್ಲೆಲ್ಲ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಿಮಗೆ. ಆದಷ್ಟು ಫೇಕ್ ಸೆಲ್ಲರ್ಸ್ ಇಂದ ದೂರ ಇರಿ ಗೈಸ್. ಅಂಡ್ ಇಲ್ಲಿ ನೋಡ್ಬೋದು ಇನ್ಸೈಡ್ ಪಂಪ್ ಈ ತರ ಕೊಟ್ಟಿದ್ದಾರೆ. ಇದು ತುಂಬಾನೇ ಈಸಿ ಹ್ಯಾಂಡಲ್ ಮಾಡೋದಕ್ಕೆ. ನೋಡ್ಬೋದು ಪ್ರಾಡಕ್ಟ್ ಇಲ್ಲಿ ವೈಟ್ ಕಲರ್ ಅಲ್ಲಿ ಇದೆ. ಅಗೇನ್ ಇದನ್ನ ನಾನು ಇಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ ಅಂಡ್ ಹೇಗೆ ಕಾಣಿಸುತ್ತೆ ನೋಡಿ. ಇದನ್ನ ನೀವು ಫೇಸ್ ಅಂಡ್ ಬಾಡಿ, ಶೋಲ್ಡರ್ ಅಂಡ್ ಹೈ ಪಾಯಿಂಟ್ಸ್ ಆಫ್ ದ ಕಾಲರ್ ಬೋನ್ ಇಲ್ಲೆಲ್ಲ ಯೂಸ್ ಮಾಡ್ಬೋದು.
ಇದರಲ್ಲಿ ನಾನು ವಿಡಿಯೋ ಮಾಡಿ ಫೇಸ್ ಆ್ಯಂಡ್ ಹೈ ಪಾಯಿಂಟ್ ಆಫ್ ದ ಬಾಡಿಗೆ ಇದನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ನಿಮಗೆ ಹೇಳ್ತೀನಿ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಹೈಲೈಟಿಂಗ್ ಪ್ರೈಮರ್ ಅಂತ ಕೊಟ್ಟಿದ್ದಾರೆ. ಇದು ಹೈಲೈಟ್ ಮಾಡುತ್ತೆ ನಿಜ, ಆದರೆ ಪ್ರೈಮರ್ ಆಗಿ ಮಾಡುವಂಥ ಯಾವುದೇ ಕೆಲಸನೂ ಇದು ಮಾಡೋದಿಲ್ಲ. ಸೊ ಯಾರಾದರೂ ಇದನ್ನ ಲಿಕ್ವಿಡ್ ಹೈಲೈಟರ್ ಇದರಲ್ಲಿ ಯೂಸ್ ಮಾಡಬೇಕಂತಿದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿದೆ. ಯಾರಾದರೂ ಪ್ರೈಮರ್ ಬೇಕು ಅಂತೇಳಿ ಇದನ್ನು ಪರ್ಚೇಸ್ ಮಾಡುವವರಿದ್ರೆ ಅವರಿಗೆ ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ ಗೈಸ್. ಸೊ ಇದು ಯಾವ ಥರ ಇತ್ತು ಕಂಪ್ಲೀಟ್ ಆಗಿದೆ ಡೀಟೇಲ್ಸ್ ನೋಡ್ಕೊಂಡು ಬಂದ್ರಲ್ವಾ. ಇದನ್ನು ಕೂಡ ನೀವು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಚ್ಬೋದು. ಇದನ್ನು ಕೂಡ ಜಸ್ಟ್ ನಾನು ಇಲ್ಲಿ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ನಿಮಗೆ. ಶೈನಿ ಅಂತ ಸ್ವಲ್ಪ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ಫೋರ್ಹೆಡ್ಗೆ ನಾನು ಅಪ್ಲೈ ಮಾಡಿದ್ದೀನಿ ನೋಡಿ, ಇಲ್ಲಿ ಸ್ವಲ್ಪ ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಕೂಡ ಸೇಮ್ ಅದರ ಥರನೇ ಎಫೆಕ್ಟ್ ಕೊಡುತ್ತೆ ನಿಮಗೆ. ಸೊ ಈ ಥರ ಏನಾದರೂ ನಮ್ಮದು ಫೌಂಡೇಶನ್ಸ್ನ ಏನಾದರೂ ತುಂಬ ಇನ್ನೂ ಹೈಲೈಟಿಂಗ್ ಎಫೆಕ್ಟ್ ಜಾಸ್ತಿ ಇರಬೇಕು, ಕೆಲವರಿಗೆಲ್ಲ ಪೌಡರ್ ಹೈಲೈಟರ್ಸ್ ಅಷ್ಟೆಲ್ಲ ಚೆನ್ನಾಗಿ ಇಷ್ಟ ಆಗೋದಿಲ್ಲ ಅಂಥವರೆಲ್ಲ ಈ ಥರ ಇದೊಂಥರ ಸೆಟಲ್ಡ್ ಆದಾಗ ಕಾಣುತ್ತೆ. ಪೌಡ್ರೇ ಇನ್ಸೈಡಿಂದನೇ ಗ್ಲೋ ಬಂದಾಗೆ ಸೆಟಲ್ಡ್ ಆದಾಗೆ ಕಾಣುತ್ತೆ. ಸೊ ಅಂಥವರೆಲ್ಲ ಇಂಥದನ್ನು ಯೂಸ್ ಮಾಡ್ಬೋದು. ಓಕೆ ಗೈಸ್, ಇವತ್ತು ರಿಯಲ್ ಮೇಕಪ್ ಬೇಸ್ ಆ್ಯಂಡ್ ಸ್ವಿಸ್ ಬ್ಯೂಟಿ ಅವರದ್ದು ಪರ್ಲ್ ಇಲ್ಯುಮಿನೇಟರ್ ಬೇಸ್ ಎರಡರದ್ದು ರಿವ್ಯೂ ನಾನು ಕೊಟ್ಟಿದ್ದೀನಿ. ಎರಡೂ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಇದೆ, ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮಲ್ಲಿ ಯಾರಾದರೂ ಇದನ್ನ ಯೂಸ್ ಮಾಡೋರಿದ್ರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಗೈಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.